ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳು ಬರಲಿ. ಶ್ರೀ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ, ಹಾಗೆಯೇ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವಿದ್ಯಾ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನರು ಹಾಗೂ ವಿಶ್ವಕರ್ಮದ ಸಮಾಜ ವತಿಯಿಂದ ಬಂದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು, ತಾಯಿಯಂದರೆ ಹಾಗೂ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರಗಳು. ಯಾವಾಗಲೂ ತಂದೆಯವರು ಕೂಡ ತಮ್ಮ ಪರವಾಗಿ ತಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ. ನಾವು ಕೂಡ ಮೊದಲನೇ ಬಾರಿಗೆ ತಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರಿಗೂ ಭೇಟಿಯಾಗಿ ತುಂಬ ಖುಷಿಯಾಯಿತು. ಈ ಸಮಾಜ ವತಿಯಿಂದ ಸಾಕಷ್ಟು ಕೊಡುಗೆ ಇದೆ. ಉಪನ್ಯಾಸಕರು ಹೇಳಿದ್ದಾರೆ ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ, ಅದನ್ನು ಲೋನ್ ಕೂಡ ಕೊಡ್ತಾ ಇದ್ದಾರೆ. ಆದರೆ ಗೋಲ್ಡ್ ಸ್ಮಿತ್ಸ್ ಅವ್ರಿಗೆ ಲೋನ್ ಕೊಡ್ತಾ ಇಲ್ಲ ಅಂತ. ಆದಷ್ಟು ಕೂಡ ಅದನ್ನು ಕೂಡ ಆಗಲಿ ಸರ್ಕಾರ ವತಿಯಿಂದ ನಾನು ಬಯಸ್ತೇನೆ. ಹಾಗೆಯೇ ಒಂದು ಸಜೆಷನ್ ಏನಂದರೆ, ತಮ್ಮ ಸಮಾಜದ ಏನು ಕಲಾಕೃತಿಗಳಿದ್ದಾರೆ ತಾವೆಲ್ಲೂ ಒಂದು ಎಕ್ಸಿಬಿಷನ್ ಮಾಡಬೇಕಂತ ನಂದು ಒಂದು ಸಜೆಷನ್ ಇದೆ. ಯಾಕಂದರೆ ನಿಮ್ಮ ಸಮಾಜದ ಯುವ ಪೀಳಿಗೆ ತಮ್ಮೆಲ್ಲರಿಗೂ ಪರಿಚಯಿಸುವಂಥ ಕಾರ್ಯಕ್ರಮ ಆಗ್ಬೋದು. ಮುಂದಿನ ವರ್ಷಗಳಲ್ಲಿ ಏನು ನಿಮ್ಮ ಸಮಾಜ ಕಲಾಕೃತಿ ಒಳ್ಳೆಯ ಕರೆಸ್ಕೊಂಡು ಒಂದು ದಿವಸ ಆಗಲಿ ಇಲ್ಲಾಂದರೆ 2 ದಿವಸ ಆಗಲಿ ತಾವು ಒಂದು ಎಕ್ಸಿಬಿಷನ್ ಇಟ್ಟರೆ ತಮ್ಮೆಲ್ಲ ಏನು ಯುವ ಜನರಿಗಿದ್ದಾರೆ ಅದು ಸ್ಫೂರ್ತಿ ಆಗುತ್ತೆ ಅಂತ ನನ್ನೊಂದು ಭಾವನೆ ಇದೆ. ತಾವೆಲ್ಲೂ ಮುಂದಿನ ಬಾರಿ ಅದು ಮಾಡ್ತೀರಂತ ನನಗೆ ಭರವಸೆ ಇದೆ. ಸೊ ಮತ್ತೊಮ್ಮೆ ತಮ್ಮೆಲ್ಲೂ ಕೂಡ ನಿಮ್ಮ ಪರವಾಗಿ, ನಿಮ್ಮ ಸಮಾಜ ಪರವಾಗಿ ಯಾವಾಗಲೂ ನಾವು ಇರ್ತೀವಿ. ಮತ್ತು ಸಿದ್ದರಾಮಯ್ಯ ಸರ್ ಅವರು ಕೂಡ ಸಾಂಸ್ಕೃತಿಕವಾಗಿ ಆಚರಣೆ ಮಾಡುವಂಥ ವಿಶ್ವಕರ್ಮ ಜಯಂತ್ಯೋತ್ಸವನ ಮೊದಲನೇ ಬಾರಿಗೆ ಅವರೇ ಕೂಡ ಇದನ್ನು ಚಾಲನೆ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗಲೂ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಇದೆ, ತಂದೆಯವರು ಇದ್ದಾರೆ, ನಾವು ಕೂಡ ಇದ್ದೀವಿ. ತಮ್ಮದೇನಾದರೂ ಸಮಸ್ಯೆ ಹೇಳಿದರೆ ನೀವು ಖಂಡಿತವಾಗಿ ಬಂದು ನಮಗೆ ಮನವಿ ಪತ್ರ ಕೊಡಬೇಕಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಚಾಲನೆ ಕೂಡ ಅದನ್ನು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಕೂಡ ಚಾಲನೆ ಕೊಟ್ಟಿದ್ದಾರೆ. ಸೊ ಭಾಳ ಹೆಮ್ಮೆಯ ವಿಚಾರ ಇದು. ಸೊ ಅದಕ್ಕಾಗಿ ತಾವೆಲ್ಲರೂ ಏನು ಸ್ಕೀಮ್ಸ್ಗಳಿದ್ದಾವೆ ತಾವೆಲ್ಲರೂ ಅದನ್ನ ಉಪಯೋಗಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ತಾವೆಲ್ಲರೂ ಇಷ್ಟು ಪ್ರೀತಿಯಿಂದ ಇಷ್ಟು ಹೊತ್ತಾದರೂ ಕೂಡ ನಮ್ಮೆಲ್ಲರಿಗೂ ವೇಟ್ ಕಾಯ್ತಾ ಕೂತಿದ್ದೀರಾ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಯಾವಾಗ ಮಾತು ಮುಗಿಸ್ತೀನಿ. ಧನ್ಯವಾದಗಳು ಮೇಡಮ್. ಎಳೆಯ ವಯಸ್ಸಿನಲ್ಲಿ ರಾಜಕೀಯವನ್ನು ಪ್ರವೇಶಿಸಿರುವಂತಹ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಬಹಳಷ್ಟು ಕಾಲದಿಂದಲೇ ಕೂಡ ಸಮಾಜ ಸೇವೆಯಲ್ಲಿ ತಾವು ತೊಡಗಿಸಿಕೊಂಡವರು. ವಿದ್ಯಾರ್ಥಿ ದಶೆಯಿಂದಲೇ ಅವರು ತಮ್ಮ ಅಧ್ಯಯನದ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಸದಾಕಾಲ ತೊಡಗಿಸಿಕೊಂಡಂತವರು. ಆ ಭಾಗಗಳ ಏಳಿಗೆಗೆ ಶ್ರಮಿಸಿದಲ್ಲಿ ಖಂಡಿತವಾಗಿಯೂ ವಿಶ್ವಕರ್ಮ ಜಯಂತಿ ಸೆಪ್ಟೆಂಬರ್ 17ಕ್ಕೆ ಆಚರಿಸ್ತೀವಿ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಇವತ್ತು ವಿಶ್ವಕರ್ಮ ಜಯಂತಿ ಆಚರಣೆ ಮಾಡ್ತೀವಿ. ಅದ್ದೂರಿಯಾಗಿ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡ್ತಾರೆ. ಹಾಗೆ ನಮ್ಮ ಜಿಲ್ಲಾದ್ಯಂತ ಎಲ್ಲ ಪ್ರತಿ ತಾಲೂಕಾ ಕೇಂದ್ರದಲ್ಲೂ ವಿಶ್ವಕರ್ಮ ಜಯಂತಿ ಅದ್ದೂರಿಯಾಗಿ ಆಚರಿಸ್ತೀವಿ. ಮತ್ತು ಕೆಲವೊಂದು ಕುಂದುಕೊರತೆಗಳನ್ನು ನಮ್ಗೆ ಆಲ್ರೆಡಿ ನಮ್ಮ ಸಚಿವರು ಹೇಳಿದ್ದಾರೆ, ಆಮೇಲೆ ನಮ್ಮ MP ಸಾಹೇಬರು ಹೇಳಿದ್ದಾರೆ, ನಿಮ್ ಸಮಸ್ಯೆಗಳು ಏನೇ ಇದ್ರು ನಮ್ಗೆ ಹೇಳ್ರಿ, ನಾವು ಮಾಡ್ಕೊಡ್ತೀವಿ ಅಂತೇಳಿ. ಅದೇ ರೀತಿ ಮಾತು ಕೊಟ್ಟಂತೆ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ನಮ್ಮ ಆಸೆ ಕೆಲವೊಂದು ಬೇಡಿಕೆಗಳನ್ನು ಪೂರೈಸಿದ್ದಾರೆ. ಮತ್ತೆ ನಿನ್ನೆ ಜಗದೀಶ್ ಶೆಟ್ಟರ್ ಅವರಿಗೂ ಮಾತಾಡಿದ್ವಿ. ಅವರು ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅವರು ಒಂದು ಸಂದೇಶನೂ ಕೊಟ್ಟಿದ್ದಾರೆ, ವಿಶ್ವಕರ್ಮ ಜಯಂತಿ ಒಕ್ಕಟ್ಟಾಗಿ ಒಂದು ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳಿದರು. ಹೀಗಾಗಿ ಎಲ್ಲರಿಗೂ ಬೇಡ್ಕೊಂತೀನಿ, ವಿಶ್ವಕರ್ಮ ಜಯಂತಿ ಅದ್ದೂರಿಯಾಗಿ ಶತಮಾನವಾಗೂ ಅದ್ದೂರಿಯಾಗಿ ಆಚರಿಸಬೇಕು. ಒಂಥರ ಶೋಷಿತ ಸಮಾಜನಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ನಮ್ಮ ಇದು ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ಮತ್ತೆ ನಮ್ಮ ಸಮಾಜದ ಮುಖಂಡರದ ಇಚ್ಛಾಶಕ್ತಿ ಕೊರತೆಯಿಂದ ನಮ್ಮ ಸಮಾಜ ಹಿಂದುಳಿತಾ ಇದೆ ಅಂತ ನನ್ನ ಅನಿಸಿಕೆ ವೈಯಕ್ತಿಕವಾಗಿ. ಆ ನಿಟ್ಟಿನಲ್ಲೇ ನಮಗೆ ಪ್ರೇರಣೆ ತುಂಬಿದ್ದು ನಮ್ಮ ಸತೀಶ್ ಅಣ್ಣ ಅವರು ನಮಗೆ ಪ್ರೇರಣೆ ತುಂಬಿದ್ದಾರೆ. ಈ 3 ವರ್ಷ ನಾವು ಸತತವಾಗಿ ಮಾಡ್ತಾ ಇದ್ದೀವಿ. ಅದ್ದೂರಿಯಾಗಿ ನಮಗೆ ಸಹಕಾರ ಕೊಡ್ತಾ ನಮ್ಮ ಪ್ರಧಾನ ಮಂತ್ರಿ ಮೋದಿಜಿ ಅವರು PM ವಿಶ್ವಕರ್ಮ ಯೋಜನೆ ಮಾಡಿದ್ರು. ಅದು ನಾವು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ನೋಡಿದಾಗ ಬರೀ 5% ಇಲ್ಲ, 2.5% ಯುಟಿಲೈಸೇಷನ್ ಆಗ್ತಾ ಇದೆ. ಅದಕ್ಕೆ ಸ್ಥಳೀಯ ರಾಜಕಾರಣಿಗಳು MP ಆಗಲಿ MLAಗಳಾಗಲಿ ಯಾವುದೇ ಪಕ್ಷಾತೀತವಾಗಿ ವಿಶ್ವಕರ್ಮ ಸಮಾಜದವರಿಗೆ ಅವರಿಗೆ ಪ್ರಾತಿನಿಧ್ಯ ಕೊಡ್ಬೇಕಂತೇಳಿ, ಅದೇ ರೀತಿ PM ವಿಶ್ವಕರ್ಮ ಯೋಜನೆ ಆಗ್ಲಿ
ರಾಜ್ಯ ಸರ್ಕಾರದ ಯೋಜನೆ ಎಲ್ಲಾ ಯೋಜನೆಗಳು ಈ ತರ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅಂತ ಉಮೇಶ್ ಪತ್ತಾರ್, ಉತ್ತರ ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘದ ಅಧ್ಯಕ್ಷ. ಪ್ರತಿ ವರ್ಷ ವಿಶ್ವಕರ್ಮ ಜಯಂತ್ಯೋತ್ಸವ ಮಾಡಿದ ಹಾಗೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಮೆರವಣಿಗೆ ಕೂಡ ನಡೀತು. ಹಾಗೆ ಕಾರ್ಯಕ್ರಮ ಕೂಡ ನಡೀತು. ಇಲ್ಲೆಲ್ಲರೂ ಸಾಕಷ್ಟು ಜನ ಪಾಲ್ಗೊಂಡಿದ್ರು. ಅದೇ ರೀತಿಯಾಗಿ ಪ್ರತಿ ವರ್ಷ ಮಾಡುವಂತೆ ಈ ವರ್ಷವೂ ನಾವು ಜಯಂತ್ಯೋತ್ಸವನ ಆಚರಿಸಿದ್ವಿ. ಗ್ರಾಮೀಣ ಕ್ಷೇತ್ರದವ್ರಿ ನಾವು ಹಿರೇಬಾಗೇವಾಡಿ ನಮ್ದವ್ರು. ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರ ಬಗ್ಗೆ ನಮ್ಗ್ ಹೆಮ್ಮೆ ಇದೆ ರೀ. ಹೋದ್ಸಲ ಬಾಳ ವಿಜೃಂಭಣೆಯಿಂದ ಅವಾಗ ನೂತನವಾಗಿ ಎಲ್ಲಾರು ಶಾಸಕರು ಸಂಸದರು ಆಯ್ಕೆಗೊಂಡಿದ್ರಲ್ಲ, ಅವಾಗ ಎಲ್ಲಾ ಭಾರಿ ವಿಜೃಂಭಣೆಯಿಂದ ಅವರಿಗೆ ಸನ್ಮಾನ ಇದು ಅಭಿಮಾನದ ಕೊಡುಗೆಗಳನ್ನ ಕೊಟ್ಟು ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದೀವ್ರಿ. ಅದೇ ಇದು ವಿಶ್ವಕರ್ಮ ಸಮಾಜದವ್ರು ಹಿಂಗ ಇನ್ನ ಮುಂದುವರ್ಕೊಂಡ್ ಹೋಗ್ಲಿ ಅಂತ ಹೇಳಿ ಅವ್ರು ಪ್ರತಿ ವರ್ಷನೂ ಇದು ಅನ್ನ ಸಂತರ್ಪಣೆ ಮಾಡಿದಾರಲ್ಲ, ಅವ್ರಿಗೆ ನಾವ್ ತುಂಬಾ ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನ್ರಿ. ನಮ್ಮ ಸಮಾಜದ ಚಿತ್ರಕಲೆಗಳ ಬಗ್ಗೆ ನಮ್ಮ ಕಲೆಗಳು ಏನೇನ್ ಅದಾವ್ರಲ್ಲ ಅವನ್ನೆಲ್ಲಾ ಇಲ್ಲಿ ಪ್ರದರ್ಶಿಸ್ಬೇಕಂತ ಹೇಳಿ ನಂದು ಆಸೆ ಐತ್ರಿ. ಅದ ಮಾಡುವಂತ ಟೈಮ್ದಾಗ ನಾನು ಎಲ್ಲಾ ಮುಂದೆ ನಿಂತು ಎಲ್ಲಾ ಮಾಡಾಕ ಪ್ರೇರೇಪಣೆ ಮಾಡ್ದೇನ ಅಂತ ಹೇಳಿ ನಾನ್ ಮಾತಾಡ್ತೇನ್ರಿ. ಜಯಶ್ರೀ ಅಂತ ಹೇಳಿ.